ಈ ದಿನ ನಾನು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಹೇಳ್ತೀನಿ ಕೇಳಿ. ಒಮ್ಮೆ ಒಂದು ಆಳವಾದ ಬಾವಿಯಲ್ಲಿ ಕೆಲವೊಂದು ಕಪ್ಪೆಗಳು ಬಿದ್ದವು. ಅವು ಆ ಬಾವಿಯಿಂದ ಮೇಲೆ ಬರಲು ತುಂಬಾ ಪ್ರಯತ್ನ ಪಡುತ್ತಿದ್ದವು. ಆದರೆ ಬಾವಿಯ ಮೇಲೆ ಕೆಲವು ಕಪ್ಪೆಗಳಿದ್ದವು. ಅವು ಬಾವಿಯಿಂದ ಮೇಲೆ ಬರಲು ಪ್ರಯತ್ನ ಪಡುತ್ತಿದ್ದ ಕಪ್ಪೆಗಳಿಗೆ ನಿಮ್ಮ ಕೈಯಲ್ಲಿ ಆಗಲ್ಲ, ಇದು ಸಾಧ್ಯವಾಗದ ಕೆಲಸ, ನೀವು ಪ್ರಯತ್ನ ಪಡುವುದು ವೇಸ್ಟ್ ಎಂದು ಜೋರಾಗಿ ಕೂಗಿ ಹೇಳತೊಡಗಿ. ಇದರಿಂದಾಗಿ ಆ ಕಪ್ಪೆಗಳು ಒಂದೊಂದಾಗಿ ಪ್ರಯತ್ನ ಪಡುವುದನ್ನು ನಿಲ್ಲಿಸಲಾರಂಭಿಸಿದವು. ಆದರೆ ಅದರಲ್ಲಿ ಒಂದು ಕಪ್ಪೆ ಮಾತ್ರ ತನ್ನ ಪ್ರಯತ್ನವನ್ನು ನಿಲ್ಲಿಸದೆ ನಿರಂತರವಾಗಿ ಬಾವಿಯನ್ನು ಹತ್ತುತ್ತಲೇ ಹೋಯಿತು. ಮತ್ತೆ ಬಾವಿಯ ಮೇಲಿರುವ ಕಪ್ಪೆಗಳು ತುಂಬಾ ಪ್ರಯತ್ನ ಪಡಬೇಡ, ನೀನು ಸತ್ತು ಹೋಗುತ್ತೀಯಾ ಎಂದು ಕೂಗಿ ಹೇಳತೊಡಗಿ. ಹಾಗೆ ಬಾವಿಯಲ್ಲಿರುವ ಕಪ್ಪೆಗಳು ಕೂಡ ಇದು ಆಗದ ಕೆಲಸ, ನಾವು ತುಂಬಾ ಪ್ರಯತ್ನ ಪಟ್ಟೆವು, ಬಾವಿ ತುಂಬಾ ಆಳವಾಗಿದೆ, ಇದು ಅಸಾಧ್ಯವಾದ ಕೆಲಸ, ನಿನಗೆ ಈಗಲೂ ಸಮಯ ಇದೆ, ಸುಮ್ಮನೆ ವಾಪಸ್ ಬಂದು ಬಿಡು, ಇಲ್ಲದಿದ್ದರೆ ಸತ್ತು ಹೋಗುತ್ತೀಯಾ ಎಂದು ಹೇಳತೊಡಗಿ. ಆ ಕಪ್ಪೆ ತನ್ನ ಪ್ರಯತ್ನವನ್ನು ನಿಲ್ಲಿಸದೆ ನಿರಂತರವಾಗಿ ಬಾವಿಯನ್ನು ಹತ್ತುತ್ತಲೇ ಹೋಯಿತು. ಕೊನೆಗೂ ಅದು ಬಾವಿಯಿಂದ ಹೊರ ಬಂದೇ ಬಿಟ್ಟಿತು. ಇದರಿಂದ ಎಲ್ಲ ಕಪ್ಪೆಗಳು ಆಶ್ಚರ್ಯವಾದವು. ಅವು ಕೇಳಿದವು, ಏಕೆ ನಾವು ಅಷ್ಟು ಬೇಡ ಬೇಡ ಅಂದರೂ ಕೂಡ ನಿನಗೆ ಕೇಳಿಸಲಿಲ್ಲವೇ, ಹೇಗೆ ನೀನು ಬಂದೆ ಎಂದು. ಆದರೆ ಆ ಕಪ್ಪೆ ಪ್ರತಿಕ್ರಿಯಿಸಲಿಲ್ಲ. ಆಗ ಅವುಗಳಿಗೆ ಗೊತ್ತಾಯಿತು ಇದು ಕಿವುಡ ಕಪ್ಪೆ ಎಂದು. ನಮ್ಮ ಜೀವನದಲ್ಲೂ ಕೂಡ ಹೀಗೆ, ನಾವು ಏನನ್ನಾದರೂ ಸಾಧಿಸಬೇಕು ಎಂದುಕೊಂಡಾಗ, ಇಲ್ಲವೇ ದೊಡ್ಡ ಮನುಷ್ಯರಾಗಬೇಕು ಎಂದು ಅಂದುಕೊಂಡಾಗ ನಾವು ಕಿವುಡರಂತಿರಬೇಕು. ಏಕೆಂದರೆ ಕೆಲವು ಜನರು ನಿನ್ನ ಕೈಲಿ ಇದು ಆಗಲ್ಲ ಅದು ಆಗಲ್ಲ ಎಂದು ನೆಗೆಟಿವ್ ಮಾತುಗಳನ್ನು ಆಡುತ್ತಿರುತ್ತಾರೆ. ಇವರ ಮಾತುಗಳನ್ನು ನಾವು ಎಂದಿಗೂ ಕೇಳಿಸಿಕೊಳ್ಳಬಾರದು. ಬೂಸ್ಲಿ ಅವರು ಒಂದು ಮಾತು ಹೇಳುತ್ತಾರೆ, ನೆವರ್ ಸ್ಪೀಕ್ ನೆಗೆಟಿವ್ಲಿ ಅಬೌಟ್ ಯುವರ್ ಸೆಲ್ಫ್ ಇವನ್ ಎಸ್ ಎ ಜೋಕ್, ಯುವರ್ ಮೈಂಡ್ ಬಿಲೀವ್ಸ್ ಇಟ್ ಅಂತ. ಆದ್ದರಿಂದ ಸ್ನೇಹಿತರೆ, ತಮಾಷೆಗೂ ಕೂಡ ನೆಗೆಟಿವ್ ಮಾತುಗಳನ್ನು ಆಡಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.